ನಮಸ್ಕಾರ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಎಲ್ಲ ವೀಕ್ಷಕರಿಗೆ ಫೆಬ್ರವರಿ ತಿಂಗಳಿನ ಮಾಸ ಭವಿಷ್ಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಜನವರಿಯಲ್ಲಿ ನಮಗೆ ಸಂಕ್ರಾಂತಿಯಲ್ಲಿ ಪಂಚಗ್ರಹ ಕೂಟದಿಂದ ಏರ್ಪಾಟಾದಂತಹ 5 ಗ್ರಹಗಳ ಒಂದು ಸಂಯೋಗದಿಂದ ಸುಮಾರು ದಿವಸಗಳ ಕಾಲ ಅನೇಕ ಶುಭಾಶುಭ ಫಲಗಳನ್ನು ದ್ವಾದಶ ರಾಶಿಗಳ ಮೇಲೆ ಕೊಡ್ತಾ ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಫಲಾಫಲಗಳನ್ನು ಗ್ರಹಗಳು ಕೊಡಬಹುದು ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ಫೆಬ್ರವರಿ ತಿಂಗಳಿನಲ್ಲಿ ತಿಂಗಳ 15 ದಿವಸದವರೆಗೆ ಮೊದಲು 15 ದಿವಸಗಳು ಮತ್ತೆ 15 ದಿವಸಗಳು ಒಂದು ರೀತಿ ಸ್ವಲ್ಪ ಎಲ್ಲ ರಾಶಿಯವರಿಗೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಂತ ಕಾಣುತ್ತೆ. ಮೊದಲು 15 ದಿವಸ ಇರುವಂತಹ ರೀತಿಯಲ್ಲಿ ಮತ್ತು 15 ದಿವಸ ಇರುವಂಥದ್ದು ಸ್ವಲ್ಪ ವ್ಯತ್ಯಾಸಗಳನ್ನು ಉಂಟು ಮಾಡಬಹುದು ಅಂತ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದ್ರೆ ಸಹಜವಾಗಿ ವಾರ್ಷಿಕ ಫಲವನ್ನು ನಾವು ನೋಡೋದಾದ್ರೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲ ಅಂತಲೇ ಹೇಳಬೇಕು. ಅಂದರೆ ಅಶುಭವಾಗಿರುವಂತಹ ಫಲಗಳೇ ಕರ್ಕಾಟಕ ರಾಶಿಯವರಿಗೆ ಇಡೀ ವರ್ಷವನ್ನು ನಾವು ಗಣನೆ ಮಾಡಿದಾಗ ನಮಗೆ ವರ್ಷದಲ್ಲೆಲ್ಲ ಸ್ವಲ್ಪ ಅಶುಭ ಫಲ ಅಂತಲೇ ಹೇಳ್ಬೋದು. ಆದರೆ ಈ ತಿಂಗಳು ವಿಶೇಷವಾಗಿ ಸ್ವಲ್ಪ ಒಳ್ಳೆ ರೀತಿಯಾಗಿರುವಂತಹ ಒಂದು ಪ್ರಗತಿಗಳು, ಎಲ್ಲೋ ಇಲ್ಲದೇ ಇರುವಂತಹ ಒಂದು ಹೋಪ್ಸ್, ಅಂದರೆ ಒಂದು ರೀತಿ ಮಾನಸಿಕ ಸ್ಥೈರ್ಯತೆ ಅನ್ನೋ ಥರದ್ದು ಉಂಟಾಗಿ ಮಾಡುವಂತಹ ಕೆಲಸದಲ್ಲಿ ಮೋಟಿವೇಶನ್ ಅನ್ನೋ ಥರದ್ದು ಒಳ್ಳೆ ರೀತಿಯಾಗಿರುವಂತಹ ಜನಗಳಿಂದ, ಅದರಲ್ಲೂ ವಿಶೇಷವಾಗಿ ಸ್ನೇಹಿತರಿಂದ ಒಳ್ಳೆ ರೀತಿಯಾಗಿರುವಂತಹ ಒಂದು ಮನ್ನಣೆ, ಗೌರವ ಮತ್ತೆ ಸಹಕಾರ ಸಿಗುವಂತಹ ಒಂದು ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಕಾಣಸಿಗತ್ತೆ. ಕರ್ಕಾಟಕ ರಾಶಿಯವರಿಗೆ ಚಳಿ ಪ್ರವೃತ್ತಿಯಲ್ಲಿ ಸ್ವಲ್ಪ ಅನಾರೋಗ್ಯ, ಅದರಲ್ಲೂ ಕೂಡ ಈ ಕಫ ಪ್ರವೃತ್ತಿಯಲ್ಲಿ ಮತ್ತೆ ಚಳಿ ಆಗೋದ್ರಿಂದ ಕಫ, ಈ ರೀತಿಯಾಗಿರುವಂತಹ ಒಂದು ಪ್ರವೃತ್ತಿಯಲ್ಲಿ ಶೀತ, ಕೆಮ್ಮು ಮತ್ತೆ ಲಂಗ್ಸ್ನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತಿರೋದು, ಈ ರೀತಿಯಾಗಿರುವಂತಹ ಒಂದಷ್ಟು ಸಮಸ್ಯೆಗಳು ಅನ್ನೋದು ಸಹಜವಾಗಿ ಕರ್ಕಾಟಕ ರಾಶಿಯವರು ಜಲತತ್ವದ ರಾಶಿಯಾದ ಕಾರಣ ಅವರಿಗೆ ಈ ಶೀತ ಪ್ರವೃತ್ತಿ ಅನ್ನೋ ಥರದ್ದು ಅವರ ದೇಹದಲ್ಲೇ ಇರುತ್ತೆ. ತುಂಬ ಜನಕ್ಕೆ ಬೈ ನೇಚರ್ ಅವರೆಲ್ಲರೂ ಕೂಡ ಬೇಗ ಶೀತ, ಈ ರೀತಿಯಾಗಿರುವಂಥ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ. ಅದರಲ್ಲೇ ಈ ಒಂದು ತಿಂಗಳಿನಲ್ಲಿ ಈ ರೀತಿಯಾಗಿರುವಂಥ ಸಮಸ್ಯೆಗಳು ಉಂಟಾಗಲಿಕ್ಕೆ ಅವಕಾಶ ಇದೆ. ಅವಶ್ಯವಾಗಿ ಇದಕ್ಕೆ ಔಷಧಿಯನ್ನು ತಗೊಳ್ಳುವಂಥದ್ದು, ಆಮೇಲೆ ಮೆಡಿಸನ್ನನ್ನು, ಅಂದರೆ ಬೇರೆ ಬೇರೆ ರೀತಿಯಾಗಿರುವಂತಹ ಆಂಟಿಬಯೋಟಿಕ್ ಇತ್ಯಾದಿಗಳನ್ನು ತಗೊಳ್ಳುವಂಥದ್ದು ಒಂದು ಕಡೆ ಆದರೆ, ಫಸ್ಟ್ ನಮಗೆ ಹೀಗಾಗತ್ತೆ ಅಂತ ತಿಳ್ಕೊಂಡಾಗ ನಾವು ಅದಕ್ಕೆ ನಮ್ಮ ದೇಹವನ್ನು ರೆಡಿ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಅದನ್ನು ಕಷಾಯವನ್ನು ಕುಡಿಯೋದ್ರ ಮುಖಾಂತರ, ಅಂದರೆ ನಿತ್ಯ ದೇಹದ ಒಂದು ದಿನಚರಿಯನ್ನಾಗಿ ಮಾಡ್ಕೋಬೇಕು. ಅದು ಸಾಧಾರಣವಾಗಿ ಕರ್ಕಾಟಕ ರಾಶಿಯವರು ಅಂತಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದು. ನಿರ್ದಿಷ್ಟವಾಗಿರುವಂತಹ ಸಮಯದಲ್ಲಿ ಕಷಾಯವನ್ನು ಸ್ವೀಕಾರ ಮಾಡುವಂಥದ್ದು, ಒಳ್ಳೆ ರೀತಿಯಾಗಿರುವಂತಹ ಒಂದಷ್ಟು ಪದಾರ್ಥಗಳು, ಏಲಕ್ಕಿ, ಲವಂಗ, ಮೆಣಸು, ಕೊತ್ತಂಬರಿ ಬೀಜ ಇತ್ಯಾದಿ ಹಾಕಿರುವಂತಹ ಒಂದು ಪದಾರ್ಥಗಳನ್ನು ಸೇರಿಸಿ ಮಾಡಿರುವಂತಹ ಕಷಾಯವನ್ನು ಕಾಫಿ, ಟೀಗೆ ಬದಲಾಗಿ ಕುಡಿಯುವಂತಹ ಒಂದು ವಿಧಿಯನ್ನು ಫಾಲೋ ಮಾಡಿದ್ದೆ ಆದರೆ ತುಂಬ ಜನಕ್ಕೆ, ಬೇಕಾದಷ್ಟು ಜನಕ್ಕೆ ಗಮನಾರ್ಹವಾಗಿ ಅವರ ಆರೋಗ್ಯದಲ್ಲಿ ಒಂದು ಶಿಫ್ಟ್ ಅನ್ನೋ ಥರದ್ದು ಕಾಣಿಸುತ್ತೆ, ಅದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಆಯುರ್ವೇದ ಅನ್ನುವಂಥದ್ದು ಜೀವನ ಶೈಲಿ, ಅದೊಂದು ಮೆಡಿಸಿನನ್ನು ಕೊಡುವಂತಹ ಪದ್ಧತಿ ಮಾತ್ರ ಅಲ್ಲ. ಹಾಗಾಗಿ ಅದನ್ನು ಕರ್ಕಾಟಕ ರಾಶಿಯವರು ಅವಶ್ಯವಾಗಿ ಮಾಡಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಇದನ್ನು ಪಾಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ಕೆಲಸದಲ್ಲೆಲ್ಲ ಒಂದು ರೀತಿಯಾಗಿರುವಂತಹ ಶುಭ ಫಲಗಳನ್ನು, ಜೊತೆಗೆ ಕೆಲಸ ಮಾಡುತ್ತಿರುವಂಥವರಿಂದ ಒಳ್ಳೆಯ ರೀತಿಯಾಗಿರುವಂತಹ ಒಂದು ಗೌರವವನ್ನು, ಸಹಕಾರವನ್ನು ನಿರೀಕ್ಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಸ್ವಲ್ಪ ವಿದ್ಯೆ, ಹೈಯರ್ ಎಜುಕೇಷನನ್ನು ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಡೆ ಉಂಟಾಗತ್ತೆ. ಅವರಿಗೆ ಮಾನಸಿಕವಾಗಿ ಸ್ವಲ್ಪ ಏನೋ ಬೇಜಾರು ಉಂಟಾಗುವಂಥದ್ದು, ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತಂದರೆ ಮೋಟಿವೇಶನ್ ಕಡಿಮೆ ಆಗೋದ್ರದ್ದು ವಿದ್ಯಾರ್ಥಿಗಳಿಗೆ ಸಾಧ್ಯತೆ ಇದೆ. ಹಾಗಾಗಿ ಅವರು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸುವಂಥದ್ದು, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪಾರಾಯಣವನ್ನು ಮಾಡುವಂಥದ್ದು, ಅದರಲ್ಲೂ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡುವಂಥದ್ದು ತುಂಬ ಉತ್ತಮ ಫಲವನ್ನು ತಂದುಕೊಡಲಿದೆ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ. ನಮಸ್ಕಾರ. ಒಟ್ಟು ದ್ವಾದಶ ರಾಶಿಯವರಿಗೆ ಅವರಿಗೆ ಇರುವಂತಹ ಒಂದು ಗ್ರಹಗಳ ಸಂಚಾರ, ಗ್ರಹಗಳು ಕೊಡಬಹುದಾಗಿರುವಂತಹ ಒಂದು ಫಲವನ್ನು ನಿರೀಕ್ಷಣೆಯನ್ನ ಮಾಡಿ ಎಲ್ಲರಿಗೂ ಕೂಡ ಈ ರೀತಿ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಬಹುದು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇನೆ. ನಮಸ್ಕಾರ.